ಮೈಕೈ ನೋವು ಜ್ವರದಿಂದ ಬಳಲ್ತಾ ಇದ್ದ ವೈದ್ಯರೊಬ್ಬರು ಸ್ವಯಂ ಪ್ರೇರಣೆಯಿಂದ ಕೊರೋನಾ ಪರೀಕ್ಷೆಗೆ ಒಳಗಾಗಿದ್ರು. ಆಗ ಕೊರೋನಾ ಪಾಸಿಟಿವ್ ದೃಢವಾಗಿದೆ. ಇದರಿಂದ ಆ ಜಿಲ್ಲೆಯಲ್ಲಿ ಕೊರೋನಾ ಆತಂಕ ಎದುರಾಗಿದೆ. ಅಷ್ಟಕ್ಕೂ ಆ ಜಿಲ್ಲೆ ಯಾವುದು, ಆ ವೈದ್ಯರು ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಚಿಕ್ಕಬಳ್ಳಾಪುರದಲ್ಲಿ 64 ವರ್ಷದ ವೈದ್ಯನಿಗೆ ಕೊರೋನಾ ಪಾಸಿಟಿವ್. ದೆಹಲಿ ಮದುರೈ ಪ್ರವಾಸ ವಕ್ಕರಿಸಿದ ಕೊರೋನಾ ಮಹಾಮಾರಿ. ವೈದ್ಯರ ಸಂಪರ್ಕದಲ್ಲಿದ್ದವರಿಗೆ ನಡುಕ, ಜನರಲ್ಲಿ ಕೊರೋನಾ ಆತಂಕ. ಇಷ್ಟು ದಿನ ಬೆಂಗಳೂರು ನಗರದಲ್ಲಿ ಅಬ್ಬರಿಸಿದ ಕೊರೋನಾ ಮಹಾಮಾರಿ ಅಕ್ಕಪಕ್ಕದ ಜಿಲ್ಲೆಗಳಿಗೂ ತನ್ನ ಕಬಂದ ಬಾಹುಗಳನ್ನ ಚಾಚುತ್ತಿದೆ. ನಿನ್ನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ವೈದ್ಯರಿಗೆ ಕೊರೋನಾ ಸೋಂಕು ವಕ್ಕರಿಸಿದೆ. 64 ವರ್ಷದ ವೈದ್ಯರು ಇತ್ತೀಚೆಗೆ ದೆಹಲಿ ಹಾಗೂ ಮದುರೈಗೆ ಹೋಗಿ ಬಂದಿದ್ರು. ವಾಪಸ್ ಆದ್ಮೇಲೆ ಮೈಕೈ ನೋವು, ಜ್ವರ, ನೆಗಡಿ ಕಾಣಿಸಿಕೊಂಡಿದೆ. ಮೊದಲೇ ಅಸ್ತಮಾ ಕಾಯಿಲೆಯಿಂದ ಬಳಲುತ್ತಿದ್ದ ವೈದ್ಯರು ಸ್ವಯಂ ಪ್ರೇರಣೆಯಿಂದ ಕೊರೋನಾ ಪರೀಕ್ಷೆಯನ್ನ ಮಾಡಿದ್ದಾರೆ. ಆಗ RT-PCR ಟೆಸ್ಟ್ ನಲ್ಲಿ ಕೊರೋನಾ ಪಾಸಿಟಿವ್ ದೃಢವಾಗಿದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಇದರಿಂದ ಆರೋಗ್ಯ ಇಲಾಖೆ ವೈದ್ಯರ ಗಂಟಲು ದ್ರವದ ಮಾದರಿಯನ್ನ ಜಿನೋಮ್ ಸೀಕ್ವೆನ್ಸ್ ಪರೀಕ್ಷೆಗೆ ಕಳುಹಿಸಲಾಗಿದ್ದು, ವರದಿಗಾಗಿ ಕಾಯ್ತಿದ್ದಾರೆ. ವೈದ್ಯರಿಗೆ ಸೋಂಕು ದೃಢವಾಗಿದ್ದನ್ನ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಬ್ಬರು ವೈದ್ಯರಿಗೆ ಆರ್ಥೋಪೆಡಿಕ್ ಸರ್ಜನ್ ಅವರು ಇವತ್ತು ಪಾಸಿಟಿವ್ ಆಗಿದ್ದಾರೆ. ಅವರಿಗೀಗ ಹೋಮ್ ಕ್ವಾರಂಟೈನ್ ಮಾಡಿದ್ದಾರೆ. ಇನ್ನು ಕೊರೋನಾ ಸೋಂಕು ದೃಢವಾದ ಹಿನ್ನೆಲೆಯಲ್ಲಿ ವೈದ್ಯ ಹೋಮ್ ಕ್ವಾರಂಟೈನ್ ಆಗಿದ್ದಾರೆ. ವೈದ್ಯರ ಪ್ರಾಥಮಿಕ ಸಂಪರ್ಕಿತರ ಸಂಖ್ಯೆ 6 ಜನರಿದ್ದಾರೆ. ಅವರಿಗೆ ಟೆಸ್ಟ್ ಮಾಡಲಾಗಿದ್ದು ವರದಿಗೆ ಕಾಯ್ತಿದ್ದಾರೆ. ಮತ್ತೊಂದೆಡೆ ವೈದ್ಯರ ಮಾಲೀಕತ್ವದಲ್ಲಿ ಖಾಸಗಿ ಶಾಲೆ, ಆಸ್ಪತ್ರೆ ಇದೆ. ಸದ್ಯ ವೈದ್ಯರ ಸಂಪರ್ಕಕ್ಕೆ ಬಂದಿರುವ ಅವರ ಕಾರ್ ಡ್ರೈವರ್, ಶಾಲೆಯ ಮುಖ್ಯ ಶಿಕ್ಷಕ ಸೇರಿದಂತೆ 6 ಜನರಿಗೆ ಕೊರೋನಾ ಟೆಸ್ಟಿಂಗ್ ಮಾಡಲಾಗಿದ್ದು, ವರದಿಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಮತ್ತೊಂದೆಡೆ ಕೊರೋನಾ JN.1 ತಳಿಯ ಕೊರೋನಾ ರೂಪಾಂತರಿಯ ಅವತಾರ ಇನ್ನೂ ತಿಳಿದಿಲ್ಲ ಅಂತ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಅಂದರೆ ಯಾವ ಮಟ್ಟಕ್ಕೆ ಇದು ಹರಡುತ್ತೆ, ಇದರಿಂದ ಯಾವ ಮಟ್ಟಕ್ಕೆ ತೊಂದರೆ ಇದೆ ಅಂತಕ್ಕಂಥದ್ದು ಇನ್ನು ವೈದ್ಯಕೀಯ ನಮ್ಮ ICMR ಆಗ್ಬೋದು ಮತ್ತೊಬ್ಬರು ಇನ್ನು ಇದುವರೆಗೂ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಕೊರೋನಾ ಮಹಾಮಾರಿ ಚಿಕ್ಕಬಳ್ಳಾಪುರಕ್ಕೆ ಎಂಟ್ರಿ ಕೊಟ್ಟಿದ್ದು ಸೋಂಕು ಏರಿಕೆಯಾಗುವ ಆತಂಕ ಕಾಡ್ತಿದೆ. ಇದಕ್ಕೆ ತಕ್ಕಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ 130 ಬೆಡ್ಗಳ ಐಸೋಲೇಷನ್ ಕೋವಿಡ್ ವಾರ್ಡ್ ಹಾಗೂ 20 ಹಾಸಿಗೆಗಳ ICU ವಾರ್ಡ್ಗಳನ್ನ ಸನ್ನದ್ಧಗೊಳಿಸಲಾಗಿದೆ. ವೈದ್ಯರಿಗೆ ಕೊರೋನಾ ಪಾಸಿಟಿವ್ ಬಂದಿರುವ ಕಾರಣ ಚಿಕ್ಕಬಳ್ಳಾಪುರದಲ್ಲಿ ಕೊರೋನಾ ಹೈ ಅಲರ್ಟ್ ಘೋಷಿಸಲಾಗಿದೆ. ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.